ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾತಾಡಬೇಕಾದ್ರೆ, ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಗಂಡಸರ ಬಗ್ಗೆ ಮಾತಾಡ್ತಿದ್ದೀವ, ಹುಡುಗರ ಬಗ್ಗೆ ಮಾತಾಡ್ತಿದ್ದೀವ, ಹುಡುಗಿಯರ ಬಗ್ಗೆ ಮಾತಾಡ್ತಿದ್ದೀವ, ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀವ, ಇದನ್ನು ನಾವು ಸ್ಪಷ್ಟಪಡಿಸ್ಬೇಕಾಗತ್ತೆ. ಆ ಸ್ಪಷ್ಟತೆ ನಮ್ಮ ಭಾಷೆಗೆ ಒಂದು ನಿಖರತೆಯನ್ನು, ಒಂದು ಶಾರ್ಪ್ನೆಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ಜೆಂಡರ್ ಈಸ್ ವೆರಿ ಇಂಪಾರ್ಟೆಂಟ್. This is one of the basic things that we need to learn while we are learning about language. Very important thing is OTP, observe, train and practice, that there are two types of gender particularly, that is male, one is male and another is ಫೀಮೇಲ್. ಸೊ ಮೇಲ್ ಮತ್ತು ಫೀಮೇಲ್ ಇವೆರಡು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಹುಡುಗನ ಹುಡುಗಿನ, ಗಂಡಸ ಹೆಂಗಸ, ರಾಜನ ರಾಣಿನ. ಇಷ್ಟೇ ಅಲ್ಲ, ಇನ್ನು ಕೆಲವು ಇದೆ, ಅವರು ಹುಡುಗನೂ ಆಗಿರ್ತಾರೆ, ಹುಡುಗರಿಗೂ ಹೇಳ್ಬೋದು, ಹುಡುಗಿಯರಿಗೂ ಹೇಳ್ಬೋದು. ಅಂಥದ್ದು ಕಸಿನ್ ಅಂತ. ಕೆಲವರು ತಪ್ಪಾಗಿ ಕಸಿನ್ ಅನ್ನೋ ಪದನ ಬಳಸ್ತಾರೆ, ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಅಂತ. ಹಾಗಿಲ್ಲ. ಅದು ಸಿಬ್ಲಿಂಗ್ ಅಂದರೆ ಒಡ ಹುಟ್ಟಿದವರು, ಅಣ್ಣ ತಂಗಿ, ಅಕ್ಕ ತಮ್ಮ, ಯಾರು ಬೇಕಾದ್ರೂ ಆಗಿರಬಹುದು. ಇನ್ನೂ ಒಂದಿದೆ ನ್ಯೂಟ್ರಲ್ ಜೆಂಡರ್ ಅಂತ. ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ. ಬುಕ್, ಪೆನ್, ಬ್ಯಾಗ್, ಈ ರೀತಿ ವಸ್ತುಗಳು. ಇದು ಕಾಮನ್ ಜೆಂಡರು ಅಲ್ಲ, ಇದನ್ನು ನ್ಯೂಟ್ರಲ್ ಜೆಂಡರ್ ಅಂತೀವಿ. ಕನ್ನಡದಲ್ಲಿ ನಪುಂಸಕಲಿಂಗ ಅಂತ ಕರಿತೀವಿ ನಾವು ಅದನ್ನು. ಬನ್ನಿ ಕೆಲವು ನೋಡೋಣ. ಅಜ್ಜನಿಗೆ ಗ್ರ್ಯಾಂಡ್ ಪಾ ಅಂತೀವಿ, ಗ್ರ್ಯಾಂಡ್ ಫಾದರ್ ಅಂತೀವಿ. ಅಜ್ಜಿಗೆ ಗ್ರ್ಯಾಂಡ್ ಮಾ ಅಂತೀವಿ. ತಂದೆಗೆ ಫಾದರ್ ಅಂತೀವಿ, ತಾಯಿಗೆ ಮದರ್ ಅಂತೀವಿ. ಮಗಳಿಗೆ ಡಾಟರ್, ಸನ್ ಅಂತೀವಿ ಮಗನಿಗೆ. ಚಿಕ್ಕಪ್ಪ, ಮಾವ, ಅಂಕಲ್ ಅಂತೀವಿ. ಚಿಕ್ಕಮ್ಮ, ಅತ್ತೆ, ಆಂಟ್ ಅಂತೀವಿ. ಬ್ರದರ್ ಅಂದರೆ ಅಣ್ಣ ತಮ್ಮ ಆಗಿರ್ಬೋದು, ಸಿಸ್ಟರ್ ಅಂತೀವಿ. ನೆಫ್ಯೂ ಅಂತ ಕೆಲವರು ತಪ್ಪಾಗಿ ಬಳಸ್ತಾರೆ, ನೆವ್ಯೂ ಅನ್ಬೇಕಿದು. ನೀಸ್ ಅಂತೀವಿ. ನೆವ್ಯೂ ಅಂದರೆ ಅಣ್ಣ ಅಥವಾ ಅಕ್ಕನ ಮಗನಿಗೆ ನೆವ್ಯೂ ಅಂತೀವಿ. ಅಣ್ಣ ಅಥವಾ ಅಕ್ಕನ ಮಗಳಿಗೆ ನೀಸ್ ಅಂತೀವಿ. ಎಲ್ಲ ಗಂಡಸರಿಗೂ ಮ್ಯಾನ್ ಅಂತೀವಿ, ಎಲ್ಲ ಹೆಣ್ಮಕ್ಳಿಗೂ ವುಮನ್ ಅಂತೀವಿ. ಗಂಡನಿಗೆ ಹಸ್ಬೆಂಡ್ ಅಂತೀವಿ, ಹೆಂಡತಿಗೆ ವೈಫ್ ಅಂತೀವಿ. ಈ ಒಂದು ಜೆಂಡರ್ ಚೇಂಜ್ ನಮಗೆ ತುಂಬ ಮುಖ್ಯ. ಗೌರವ ಕೊಡಬೇಕಾದ್ರೆ ಸರ್ ಅಂತೀವಿ. ಟೀಚರ್ಸ್ಗೆ, ಆಫೀಸರ್ಸ್ಗೆ ಸರ್ ಅಂತೀವಿ. ಹಾಗೆ ಮ್ಯಾಮ್ ಅಂತೀವಿ. ಕಿಂಗ್, ಕ್ವೀನ್, ಹೀರೋ, ಹೀರೋಯಿನ್, ಬಾಯ್, ಗರ್ಲ್, he, she, his, her, him, her. ನೋಡಿ, ಹರ್ ಅನ್ನೋದು ಹಿಸ್ಗೂ ಆಗತ್ತೆ, ಹಿಮ್ಗೂ ಹಾಗೆ. ಬೇಬಿ ಬಾಯ್, ಗಂಡು ಮಗುಗೆ ಬೇಬಿ ಬಾಯ್ ಅಂತೀವಿ, ಹೆಣ್ಮಗುಗೆ ಬೇಬಿ ಗರ್ಲ್ ಅಂತೀವಿ. ಮಾವ, ಹೆಣ್ಣು ಕೊಟ್ಟ ಮಾವನಿಗೆ ಫಾದರ್ ಇನ್ ಲಾ ಅಂತೀವಿ. ಸೋದರ ಮಾವನಿಗೆ ಅಂಕಲ್ ಅಂತಾನೆ ಕರಿತೀವಿ. ಅತ್ತೆಗೆ ಮದರ್ ಇನ್ ಲಾ ಅಂತೀವಿ. ಅಳಿಯನಿಗೆ ಸನ್ ಇನ್ ಲಾ ಅಂತೀವಿ. ಸೊಸೆಗೆ ಡಾಟರ್ ಇನ್ ಲಾ ಅಂತೀವಿ. ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ನಾದಿನಿ ಮತ್ತು ಮೈದನ. ಗಂಡು ಮಗುಗೆ ಆಗಲೇ ಬೇಬಿ ಬಾಯ್ ಅಂತ ನೋಡಿದ್ವಿ. ಈಗ ಮೇಲ್ ಚೈಲ್ಡ್ ಅಂತ ಕೂಡ ಇನ್ನೊಂದು ಹೆಸರಿದೆ, ಫೀಮೇಲ್ ಚೈಲ್ಡ್ ಅಂತೀವಿ. ಬ್ಯಾಚಲರ್, ಸ್ಪಿನ್ಸ್ಟರ್, ಬ್ಯಾಚಲರೆಸ್ ಅನ್ನೋ ಪದ ಇಲ್ಲ. ಜೆಂಟ್ಲ್ಮನ್, ಲೇಡಿ,
ಅಡಾಪ್ಟೆಡ್ ಸನ್, ದತ್ತುಪುತ್ರ. ಅಡಾಪ್ಟೆಡ್ ಡಾಟರ್, ಪ್ರಿನ್ಸ್, ರಾಜ್ಕುಮಾರ, ರಾಜ್ಕುಮಾರಿ. ಸೊ ಹೀಗೆ ಕೆಲವು ಜೆಂಡರ್ ಚೇಂಜನ್ನು ನಾವು ಗಮನಿಸಬೇಕು. ತುಂಬ ಮುಖ್ಯವಾದ ಒಂದು ಭಾಗ ಇದು. ಹಾಗೆ ಪ್ರಾಣಿಗಳಲ್ಲಿ ಕೂಡ ಬದಲಾವಣೆ ಇದೆ. ಗಂಡು ಸಿಂಹಕ್ಕೆ ಲಯನ್ ಅಂತೀವಿ, ಹೆಣ್ಣು ಸಿಂಹ ಅಥವಾ ಸಿಂಹಿಣಿ ಅಂತೀವಿ, ಲಯನೆಸ್. ಹುಲಿ, ಹೆಣ್ಣು ಹುಲಿಗೆ ಟೈಗ್ರೆಸ್ ಅಂತೀವಿ. ಆಕ್ಸ್ ಎತ್ತು, ಬುಲ್ ಕೌ ಅಂತೀವಿ. ಹಾರ್ಸ್, ಮೇರ್, ಗಂಡು ಹಾರ್ಸ್ಗೆ ಹಾರ್ಸ್ ಅಂತೀವಿ, ಹೆಣ್ಣು ಕುದುರೆಗೆ ಮೇಯರ್ ಅಂತೀವಿ. ಡಾಗ್, ಬಿಚ್. ಫಾಕ್ಸ್, ನರಿ, ವಿಕ್ಸನ್. ಹೀಗೋಟ್, ಶೀಗೋಟ್. ಪಿಕಾಕ್, ಪಿಹೆನ್. ಸೊ ಹೀಗೆ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ನಾವು ಜೆಂಡರ್ ಚೇಂಜ್ನ ಗಮನಿಸ್ಬೋದು. ಕೆಲವು ಕಾಮನ್ ಜೆಂಡರ್ಗಳಿವೆ. ಅಂದರೆ ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಅವ್ರನ್ನ ಟೀಚರ್ ಅಂತಾನೆ ಕರಿತೀವಿ. ಸ್ಟೂಡೆಂಟ್, ಚೈಲ್ಡ್, ಸಿಬ್ಲಿಂಗ್, ಕಸಿನ್, ಎಂಪ್ಲಾಯಿ, ಕೆಲಸ ಮಾಡೋರು, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಇಬ್ರಿಗೂ ಎಂಪ್ಲಾಯಿ ಅಂತಾನೆ ಕರಿತೀವಿ. ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಿಗೆ ಕೊಲೀಗ್ ಅಂತೀವಿ. ಅಂಪೈರ್, ಪೈಲಟ್. ಸೊ ಈ ಕಾಮನ್ ಜೆಂಡರ್ಗಳನ್ನು ನಾವು ಗಮನಿಸಿದ್ವಿ. ಈಗ ನ್ಯೂಟ್ರಲ್ ಜೆಂಡರ್ ನೋಡೋಣ. ಬ್ಯಾಂಕ್, ಟೇಬಲ್, ಪೆನ್. ಅಂದರೆ ಇವು ನಪುಂಸಕಲಿಂಗ ಅಂತೀವಿ ನಾವು ಕನ್ನಡದಲ್ಲಿ. ಇವಕ್ಕೆ ಜೆಂಡರ್ ಇರೋದಿಲ್ಲ. ಹಿ ವಾಸ್ ಎ ಗ್ರೇಟ್ ಕಿಂಗ್. ಅಂದರೆ ಇದು ಪೂರ್ತಿ ಮೇಲ್ ಮ್ಯಾಸ್ಕ್ಯುಲೈನ್ ಜೆಂಡರಲ್ಲಿದೆ. ಇದನ್ನು ಫೆಮಿನೈನ್ ಜೆಂಡರ್ ಮಾಡಬೇಕು. ಹಿ ಅನ್ನೋದು ಶಿ ಆಗತ್ತೆ, ಕಿಂಗ್ ಅನ್ನೋದು ಕ್ವೀನ್ ಆಗತ್ತೆ. ಸೊ ಹಿ ವಾಸ್ ಎ ಗ್ರೇಟ್ ಕಿಂಗ್ ಅಂತ ಇದ್ರೆ ಶಿ ವಾಸ್ ಎ ಗ್ರೇಟ್ ಕ್ವೀನ್ ಅಂತ. ಇಲ್ಲಿ ಶಿ ಇದೆ, ಅಲ್ಲಿ ಹಿ ಇತ್ತು ಶಿ ಆಯಿತು. ಇಲ್ಲಿ ಶಿ ಇದ್ರೆ ಹಿ ಮಾಡಬೇಕು. ಹರ್ ಇದೆ, ಹಿಸ್ ಆಗತ್ತೆ. ಶಿ ಟುಕ್ ಹರ್ ಪೆನ್ಸಿಲ್, ಹಿ ಟುಕ್ ಹಿಸ್ ಪೆನ್ಸಿಲ್. ಹರ್ ಅಂಕಲ್ ಟುಕ್ ಹಿಸ್ ಸನ್. ಸೊ ಹರ್ ಅಂಕಲ್, ಹಿಸ್ ಸನ್ ಇವಿಷ್ಟು ಚೇಂಜ್ ಆಗುತ್ತೆ. ಸ್ಕೂಲ್, ಟುಕ್ ಇದ್ಯಾವುದು ಚೇಂಜ್ ಆಗೋಲ್ಲ. ಹಿಸ್ ಆಂಟಿ, ಹರ್ ಅಂಕಲ್ ಇದ್ರೆ ಇಲ್ಲಿ ಹಿಸ್ ಆಂಟಿ. ಟುಕ್ ಹಿಸ್ ಇದ್ರೆ ಇಲ್ಲಿ ಟುಕ್ ಹರ್. ಸನ್, ಡಾಟರ್. ಟು ಸ್ಕೂಲ್ ಸೇಮ್ ಆಗತ್ತೆ. ಶಿ ಗೇವ್ ಹಿಸ್ ಗ್ರ್ಯಾಂಡ್, ಶಿ ಇದೆ ಇಲ್ಲಿ ಹಿ ಆಗತ್ತೆ, ಹಿಸ್ ಇದೆ ಹರ್ ಆಗತ್ತೆ. ಶಿ ಗೇವ್ ಹಿಸ್ ಗ್ರ್ಯಾಂಡ್ ಪಾ, ಶಿ ಗೇವ್ ಹರ್ ಗ್ರ್ಯಾಂಡ್ ಮಾ. 500 ರೂಪೀಸ್ ಹಾಗೆ ಉಳಿಯುತ್ತೆ. ಗಮನಿಸಿ ಇಲ್ಲಿ ಬದಲಾವಣೆಗಳು ಹೇಗೆ ಆಗಿದೆ ಅಂತ ಸೆಂಟೆನ್ಸ್ಗಳಲ್ಲಿ ಕೊಟ್ಟಿದ್ದೇನೆ. ಈ ಎಕ್ಸಸೈಸಿಂದಾಗಿ ನಾವು ಇದನ್ನು ಇನ್ನೂ ಚೆನ್ನಾಗಿ ಕಲಿಬಹುದು. ಇನ್ನೊಂದು ಸ್ವಲ್ಪ ಎಕ್ಸಸೈಸಸ್ ಇದೆ, ನೋಡೋಣ ಬನ್ನಿ. ಮೈ ಮದರ್, ಮೈ ಅನ್ನೋದು ಏನು ಚೇಂಜ್ ಆಗೋದಿಲ್ಲ. ಮದರ್ ಫಾದರ್ ಆಗುತ್ತೆ, ಹಿಮ್ ಹರ್ ಆಗುತ್ತೆ. ಸ್ವೀಟ್ಸ್ ಚೇಂಜ್ ಆಗೋದಿಲ್ಲ, ಗೇವ್ ಚೇಂಜ್ ಆಗೋದಿಲ್ಲ. ಮೈ ಮದರ್ ಇಲ್ಲಿ ಮೈ ಫಾದರ್ ಆಯಿತು. ಗೇವ್ ಸೇಮ್ ಇದೆ. ಹಿಮ್ ಹರ್ ಆಯಿತು. ಸ್ವೀಟ್ಸ್ ಸೇಮ್ ಇದೆ. ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ಆಗೋ ಲಾಭ ಏನಂದರೆ ನಾವು ಬದಲಾವಣೆಗಳನ್ನು ತುಂಬ ಎಂಟರ್ಟೈನ್ಮೆಂಟ್ ಮುಖಾಂತರ ಪಡಿಬಹುದು. ಹಿ ಟಾಟ್ ಇಂಗ್ಲಿಷ್, ಹಿ ಇದೆ ಶಿ ಆಗಬೇಕು, ಹಿಸ್ ಇದೆ ಹರ್ ಆಗಬೇಕು, ಡಾಟರ್ ಇದೆ ಸನ್ಸ್ ಆಗಬೇಕು. ಶಿ ಟಾಟ್ ಇಂಗ್ಲಿಷ್, ಹಿ ಟಾಟ್ ಇಂಗ್ಲಿಷ್, ಶಿ ಟಾಟ್ ಇಂಗ್ಲಿಷ್. ಟು ಹಿಸ್, ಟು ಹರ್, ಡಾಟರ್ಸ್, ಸನ್ಸ್. ಹಿ ಇಸ್ ಎ ಬ್ಯಾಚಲರ್. ಶಿ ಇಸ್ ಎ ಸ್ಪಿನ್ಸ್ಟರ್. ಗಿವ್ ಹರ್ ಮಿಲ್ಕ್, ಗಿವ್ ಹಿಮ್ ಮಿಲ್ಕ್. ಸೊ ಹರ್ ಅನ್ನೋದು ಅವಳಿಗೆ ಹಾಲು ಕೊಡು, ಅವನಿಗೆ ಹಾಲು ಕೊಡು. ಸೊ ನೋಟಿಸ್ ದ ಚೇಂಜ್. ಸೊ ಈ ಬದಲಾವಣೆಗಳನ್ನು ನಾವು ಗಮನಿಸಿದ್ರೆ ನಮಗೆ ಜೆಂಡರ್ ಚೆನ್ನಾಗಿ ಅರ್ಥ ಆಗುತ್ತೆ. ನಂಬರ್ ಮತ್ತು ಜೆಂಡರ್ ಬೇಸಿಕ್ ಇಂಗ್ಲೀಷಲ್ಲಿ ತುಂಬ ಮುಖ್ಯ. ಮುಂದೆ ನಾವು ಹೊಸ ಹೊಸ ಚಾಲೆಂಜ್ಗಳನ್ನು ನೋಡ್ತಾ ಹೋಗುವಾಗ ಇವೆಲ್ಲ ಸಣ್ಣ ಚಾಲೆಂಜ್ಗಳನ್ನು ಬೇಗ ತಿಳ್ಕೊಂಡ್ರೆ ನಾವು. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then,
Keep smiling and keep learning.